ಕ್ಷಿಪಣಿಗಳ ದಾಳಿ, ಬೆಂಕಿಯ ಮಳೆಯಲ್ಲಿ ಇಸ್ರೇಲ್ ಹಾಗೆ ಇರಾನ್ ಬೆಂದು ಹೋಗ್ತಾ ಇದೆ. ಮಧ್ಯಪ್ರಾಚ್ಯದ ಎರಡೂ ದೇಶಗಳ ಮಧ್ಯೆ ಸೇಡಿನ ಸಂಘರ್ಷ ದಿನ ಕಳೆದಂತೆ ಜ್ವಾಲಾಮುಖಿಯಂತೆ ಉರಿತಾ ಇದೆ. ಈ ಯುದ್ಧದ ಕಾರ್ಮೋಡ ಇಡೀ ವಿಶ್ವಕ್ಕೆ ಆವರಿಸಿದ್ದು, ಇದರ ಎಫೆಕ್ಟ್ ಭಾರತಕ್ಕೆ ತಟ್ಟೋಕೆ ಶುರುವಾಗಿದೆ. ಚಿನ್ನ, ಪೆಟ್ರೋಲ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಇಸ್ರೇಲ್ ಇರಾನ್ ವಾರ್, ಭಾರತಕ್ಕೆ ಟೆನ್ಷನ್. ಪೆಟ್ರೋಲ್, ಚಿನ್ನ ಮತ್ತಷ್ಟು ದುಬಾರಿ ಸಾಧ್ಯತೆ. ಕ್ಷಿಪಣಿಗಳ ದಾಳಿ, ಬೆಂಕಿಯ ಮಳೆಯಲ್ಲಿ ಇಸ್ರೇಲ್ ಇರಾನ್ ಬೆಂದು ಹೋಗುತ್ತಿದೆ. ಮಧ್ಯಪ್ರಾಚ್ಯದ ಎರಡೂ ದೇಶಗಳ ಮಧ್ಯೆ ಸೇಡಿನ ಸಂಘರ್ಷ ದಿನ ಕಳೆದಂತೆ ಜ್ವಾಲಾಮುಖಿಯಂತೆ ಉರಿಯುತ್ತಿದೆ. ಇರಾನ್ ಇಸ್ರೇಲ್ ಯುದ್ಧದ ಕಾರ್ಮೋಡ ಇಡೀ ವಿಶ್ವಕ್ಕೆ ಆವರಿಸಿದ್ದು, ಇದರ ಎಫೆಕ್ಟ್ ಏಷ್ಯಾ ಸೇರಿದಂತೆ ಜಗತ್ತಿನ ಹಲವು ದೇಶಗಳಿಗೆ ತಟ್ಟುವ ಸಾಧ್ಯತೆ ಇದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಇಸ್ರೇಲ್ ಮೇಲೆ ಇರಾನ್ ಬೆಂಕಿಯ ಮಳೆಯನ್ನೇ ಸುರಿಸುತ್ತಿದೆ. ಇರಾನ್ ಇಸ್ರೇಲ್ ಸಂಘರ್ಷ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಇದರ ಎಫೆಕ್ಟ್ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಬಿದ್ದಿದ್ದು, ಪೆಟ್ರೋಲ್, ಡೀಸೆಲ್, ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇರಾನ್ನಿಂದ ಭಾರತಕ್ಕೆ 80% ಕಚ್ಚಾ ತೈಲವು ಹಾರ್ಮುಜ್ ಜಲಸಂಧಿಯಿಂದ ಸಪ್ಲೈ ಆಗಲಿದ್ದು, ಇದು ಒಂದು ಕಡೆ ಉತ್ಪಾದನೆ ಕಡಿತವಾಗಿದ್ದಲ್ಲದೆ ರಫ್ತಿಗೂ ಸಹ ಬ್ರೇಕ್ ಬೀಳಲಿದೆ. ಭಾರತದ ಮೇಲೆ ವಾರ್ ಎಫೆಕ್ಟ್, ಇರಾನ್ ವಸ್ತುಗಳು ದುಬಾರಿ. ಭಾರತದ ಮೇಲೆ ವಾರ್ ಎಫೆಕ್ಟ್ ಏನು ಅನ್ನೋದು ನೋಡೋದಾದ್ರೆ, ಮೊದಲಿಗೆ ಕಚ್ಚಾ ತೈಲ ಬೆಲೆ 20% ಏರಿಕೆಯಾಗಿದೆ. ಇದರಿಂದ ಇಂಧನ ವಸ್ತುಗಳು ದುಬಾರಿಯಾಗಲಿದೆ. ಡ್ರೈ ಫ್ರೂಟ್ಸ್ ಬೆಲೆ ಹೆಚ್ಚಳವಾಗಲಿದೆ. ಬಿತ್ತನೆ ಬೀಜ, ಉಪ್ಪು ದುಬಾರಿಯಾಗಲಿದೆ. ಸಲ್ಫರ್, ಉಕ್ಕು, ಪ್ಲಾಸ್ಟಿಕ್ ಹಾಗೂ ಮೇಣದ ಬೆಲೆ ಏರಿಕೆಯಾಗಲಿದೆ. ಭಾರತದ ಮೇಲೆ ವಾರ್ ಎಫೆಕ್ಟ್, ಇಸ್ರೇಲ್ ವಸ್ತುಗಳು ದುಬಾರಿ. ಭಾರತಕ್ಕೆ ಇರಾನ್ ಅಲ್ಲದೆ ಇಸ್ರೇಲ್ನಿಂದ ಬರುವ ವಸ್ತುಗಳ ಮೇಲಿನ ಬೆಲೆಯೂ ದುಬಾರಿಯಾಗಲಿದೆ. ಎಲೆಕ್ಟ್ರಾನಿಕ್ ವಸ್ತುಗಳು, ಯುದ್ಧೋಪಕರಣಗಳ ಬೆಲೆ ಏರಿಕೆಯಾಗಲಿದೆ. ರಸಗೊಬ್ಬರ, ಯಂತ್ರೋಪಕರಣಗಳು, ಆಪ್ಟಿಕಲ್ಸ್, ಕ್ಯಾಮೆರಾ ವಸ್ತುಗಳು, ವೈದ್ಯಕೀಯ ಉಪಕರಣಗಳು ಗಗನ ಕುಸುಮವಾಗಲಿದೆ. ಚಿನ್ನ ಪ್ರಿಯ ಭಾರತೀಯರಿಗೆ ಶಾಕ್ ಫಿಕ್ಸ್. ಇಸ್ರೇಲ್ ಇರಾನ್ ವಾರ್ ಭಾರತಕ್ಕೆ ಟೆನ್ಷನ್ ಹೆಚ್ಚಿಸಿದೆ. ಬಂಗಾರ ಪ್ರಿಯ ಭಾರತೀಯರಿಗೆ ಬೆಲೆ ಏರಿಕೆ ಶಾಕ್ ಫಿಕ್ಸ್ ಎನ್ನಲಾಗಿದೆ. ಈಗಾಗಲೇ ಕಳೆದ 3 ದಿನದಿಂದ ಚಿನ್ನದ ಬೆಲೆ $300 ಹೆಚ್ಚಳವಾಗಿದೆ. ಬಂಗಾರದ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಗಗನ ಕುಸುಮ ಚಿನ್ನ, 24 ಕ್ಯಾರೆಟ್ನ 1 ಗ್ರಾಂಗೆ $10,151. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನ $1,01,510. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ $93,050. $10,000 1 ಗ್ರಾಮ್ಗೆ 24 ಕ್ಯಾರೆಟ್ ಏನು ಆಗಿತ್ತು, ಅದು ಕಳೆದ ಒಂದು 3-4 ದಿವಸಗಳಿಂದ ಮತ್ತೆ $300 ಜಾಸ್ತಿ ಆಗಿದೆ. ಈಗ $10,300 24 ಕ್ಯಾರೆಟ್ 1 ಗ್ರಾಮ್ಗೆ ವಹಿವಾಟು ನಡೀತಾ ಇದೆ. ಇದರ ಕಾರಣ ಇಷ್ಟೇ, ಏನು ಇರಾನ್ ಮತ್ತು ಇಸ್ರೇಲ್ ದೇಶದ ಈ ಒಂದು ಯುದ್ಧದ ಪರಿಣಾಮ ಈ ಒಂದು ರೇಟಲ್ಲಿ ಕೂಡ ಏರಿಕೆ ಕಾಣ್ತಾ ಇರತಕ್ಕಂಥದ್ದು. ಬಹುಶಃ ಗೋಲ್ಡ್ ಜೊತೆಗೆ ಸಿಲ್ವರ್ ಕೂಡ ಇವತ್ತು $109-110 1 ಗ್ರಾಮ್ಗೆ, $1,10,000 1 ಕೆಜಿಗೆ ವ್ಯಾಪಾರ ಆಗ್ತಾ ಇರತಕ್ಕಂಥದ್ದು. ಇಸ್ರೇಲ್ ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ದಾಳಿ ಮಾಡಿದ್ದು ಅಪಾರ ಹಾನಿಯುಂಟು ಮಾಡಿದೆ. ಅಷ್ಟೇ ಅಲ್ಲದೆ ಇರಾನ್ ತೈಲ ಸರಬರಾಜುಗೆ ಅಡಚಣೆ ಉಂಟಾಗಿದ್ದು
ಜಾಗತಿಕ ಇಂಧನ ಭದ್ರತೆಗೂ ಧಕ್ಕೆಯಾಗಿದೆ. ಈ ಮೂಲಕ ಏಷ್ಯಾದ ಹಲವು ದೇಶಗಳಲ್ಲಿ ಅಲ್ಪಾವಧಿ ಬೆಲೆ ಏರಿಕೆಯಾಗುವ ಮುನ್ಸೂಚನೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಷಿಪಣಿಗಳ ದಾಳಿ, ಬೆಂಕಿಯ ಮಳೆಯಲ್ಲಿ ಇಸ್ರೇಲ್ ಹಾಗೆ ಇರಾನ್ ಬೆಂದು ಹೋಗ್ತಾ ಇದೆ. ಮಧ್ಯಪ್ರಾಚ್ಯದ ಎರಡೂ ದೇಶಗಳ ಮಧ್ಯೆ ಸೇಡಿನ ಸಂಘರ್ಷ ದಿನ ಕಳೆದಂತೆ ಜ್ವಾಲಾಮುಖಿಯಂತೆ ಉರಿತಾ ಇದೆ. ಈ ಯುದ್ಧದ ಕಾರ್ಮೋಡ ಇಡೀ ವಿಶ್ವಕ್ಕೆ ಆವರಿಸಿದ್ದು, ಇದರ ಎಫೆಕ್ಟ್ ಭಾರತಕ್ಕೆ ತಟ್ಟೋಕೆ ಶುರುವಾಗಿದೆ. ಚಿನ್ನ, ಪೆಟ್ರೋಲ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಇಸ್ರೇಲ್ ಇರಾನ್ ವಾರ್, ಭಾರತಕ್ಕೆ ಟೆನ್ಷನ್. ಪೆಟ್ರೋಲ್, ಚಿನ್ನ ಮತ್ತಷ್ಟು ದುಬಾರಿ ಸಾಧ್ಯತೆ. ಕ್ಷಿಪಣಿಗಳ ದಾಳಿ, ಬೆಂಕಿಯ ಮಳೆಯಲ್ಲಿ ಇಸ್ರೇಲ್ ಇರಾನ್ ಬೆಂದು ಹೋಗುತ್ತಿದೆ. ಮಧ್ಯಪ್ರಾಚ್ಯದ ಎರಡೂ ದೇಶಗಳ ಮಧ್ಯೆ ಸೇಡಿನ ಸಂಘರ್ಷ ದಿನ ಕಳೆದಂತೆ ಜ್ವಾಲಾಮುಖಿಯಂತೆ ಉರಿಯುತ್ತಿದೆ. ಇರಾನ್ ಇಸ್ರೇಲ್ ಯುದ್ಧದ ಕಾರ್ಮೋಡ ಇಡೀ ವಿಶ್ವಕ್ಕೆ ಆವರಿಸಿದ್ದು, ಇದರ ಎಫೆಕ್ಟ್ ಏಷ್ಯಾ ಸೇರಿದಂತೆ ಜಗತ್ತಿನ ಹಲವು ದೇಶಗಳಿಗೆ ತಟ್ಟುವ ಸಾಧ್ಯತೆ ಇದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಇಸ್ರೇಲ್ ಮೇಲೆ ಇರಾನ್ ಬೆಂಕಿಯ ಮಳೆಯನ್ನೇ ಸುರಿಸುತ್ತಿದೆ. ಇರಾನ್ ಇಸ್ರೇಲ್ ಸಂಘರ್ಷ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಇದರ ಎಫೆಕ್ಟ್ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಬಿದ್ದಿದ್ದು, ಪೆಟ್ರೋಲ್, ಡೀಸೆಲ್, ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇರಾನ್ನಿಂದ ಭಾರತಕ್ಕೆ 80% ಕಚ್ಚಾ ತೈಲವು ಹಾರ್ಮುಜ್ ಜಲಸಂಧಿಯಿಂದ ಸಪ್ಲೈ ಆಗಲಿದ್ದು, ಇದು ಒಂದು ಕಡೆ ಉತ್ಪಾದನೆ ಕಡಿತವಾಗಿದ್ದಲ್ಲದೆ ರಫ್ತಿಗೂ ಸಹ ಬ್ರೇಕ್ ಬೀಳಲಿದೆ. ಭಾರತದ ಮೇಲೆ ವಾರ್ ಎಫೆಕ್ಟ್, ಇರಾನ್ ವಸ್ತುಗಳು ದುಬಾರಿ. ಭಾರತದ ಮೇಲೆ ವಾರ್ ಎಫೆಕ್ಟ್ ಏನು ಅನ್ನೋದು ನೋಡೋದಾದ್ರೆ, ಮೊದಲಿಗೆ ಕಚ್ಚಾ ತೈಲ ಬೆಲೆ 20% ಏರಿಕೆಯಾಗಿದೆ. ಇದರಿಂದ ಇಂಧನ ವಸ್ತುಗಳು ದುಬಾರಿಯಾಗಲಿದೆ. ಡ್ರೈ ಫ್ರೂಟ್ಸ್ ಬೆಲೆ ಹೆಚ್ಚಳವಾಗಲಿದೆ. ಬಿತ್ತನೆ ಬೀಜ, ಉಪ್ಪು ದುಬಾರಿಯಾಗಲಿದೆ. ಸಲ್ಫರ್, ಉಕ್ಕು, ಪ್ಲಾಸ್ಟಿಕ್ ಹಾಗೂ ಮೇಣದ ಬೆಲೆ ಏರಿಕೆಯಾಗಲಿದೆ. ಭಾರತದ ಮೇಲೆ ವಾರ್ ಎಫೆಕ್ಟ್, ಇಸ್ರೇಲ್ ವಸ್ತುಗಳು ದುಬಾರಿ. ಭಾರತಕ್ಕೆ ಇರಾನ್ ಅಲ್ಲದೆ ಇಸ್ರೇಲ್ನಿಂದ ಬರುವ ವಸ್ತುಗಳ ಮೇಲಿನ ಬೆಲೆಯೂ ದುಬಾರಿಯಾಗಲಿದೆ. ಎಲೆಕ್ಟ್ರಾನಿಕ್ ವಸ್ತುಗಳು, ಯುದ್ಧೋಪಕರಣಗಳ ಬೆಲೆ ಏರಿಕೆಯಾಗಲಿದೆ.